ಕಲಬುರಗಿ ಜಿಲ್ಲೆಯೂ ಸೇರಿದಂತೆ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭಾರೀ ಮಳೆ ಹಾಗೂ ಮಹಾರಾಷ್ಟ್ರದಿಂದ ಭೀಮಾ ನದಿಗೆ ಬಿಡ್ತಾ ಇರುವ ಅಪಾರ ಪ್ರಮಾಣದ ನೀರಿನಿಂದ ಪ್ರವಾಹದ ಪರಿಸ್ಥಿತಿ ಉಂಟಾಗಿದೆ. ಪ್ರವಾಹ ಪರಿಸ್ಥಿತಿಯ ಕುರಿತು ವೈದ್ಯಕೀಯ ಶಿಕ್ಷಣ ಸಚಿವ ಶರಣಪ್ರಕಾಶ್ ಪಾಟೀಲ್ ಜೊತೆಗೆ ನಮ್ಮ ಪ್ರತಿನಿಧಿ ಸಿದ್ದು ಸಾತಿಹಾಳ್ ಮಾತುಕತೆಯನ್ನು ನಡೆಸಿದ್ದಾರೆ. ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಕಲಬುರಗಿ ಜಿಲ್ಲೆಯಲ್ಲಿ ಕಳೆದ 3 ದಿನಗಳಿಂದ ಸುರಿತಾ ಇರುವಂಥ ಭಾರೀ ಮಳೆ ಜೊತೆಗೆ ಮಹಾರಾಷ್ಟ್ರದಿಂದ ನೀರು ಬೀಳಾಗ್ತದೆ ಭೀಮಾ ನದಿಗೆ. ಹೀಗಾಗಿ ಪ್ರವಾಹ ಪರಿಸ್ಥಿತಿ ಉಂಟಾಗಿರ್ತಕ್ಕಂಥದ್ದು. ಸಾಕಷ್ಟು ಜಮೀನುಗಳು ಜಲಾವೃತವಾಗಿವೆ, ಬಹುತೇಕ ಹಳ್ಳಿಗಳು ಜಲಾವೃತವಾಗಿವೆ. ಈ ಎಲ್ಲ ವಿಚಾರ ಸಂಬಂಧಪಟ್ಟಂಗೆ ನಿನ್ನೆ ವೈದ್ಯಕೀಯ ಶಿಕ್ಷಣ ಸಚಿವರು ಮತ್ತು ಸೇಡಂ ಶಾಸಕರಾದಂಥ ಶರಣಪ್ರಕಾಶ್ ಪಾಟೀಲ್ ಅವರು ಸೇಡಂ ಮತಕ್ಷೇತ್ರ ಸಾಕಷ್ಟು ಕಡೆ ತಿರುಗಾಡಿದ್ದಾರೆ, ಜೊತೆಗೆ ವೀಕ್ಷಣೆ ಮಾಡಿದ್ದಾರೆ, ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ ಯಾವ ರೀತಿ ಜನರ ರಕ್ಷಣೆ ಮಾಡಬೇಕು, ಜನರಿಗೆ ಸಹಾಯಕ್ಕೆ ಬರಬೇಕಂತ. ಈ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಮಾತಾಡಲಿಕ್ಕೆ ಸ್ವತಃ ಶರಣಪ್ರಕಾಶ್ ಪಾಟೀಲ್ ನಮ್ಮ ಜೊತೆಗೆ ಇರತಕ್ಕಂಥದ್ದು. ಅವ್ರನ್ನೇ ಮಾತಾಡ್ಸೋಣ. ಸರ್, ನಿನ್ನೆ ತಾವು ಮೊಳಕೆ ಸೇರಿದಂತೆ ಸಾಕಷ್ಟು ಸೇಡಂ ಎಲ್ಲ ಕಡೆ ಸಂಚಾರ ಮಾಡಿದ್ರಿ, ಜೊತೆಗೆ ಅಧಿಕಾರಿಗಳು ಯಾವ ರೀತಿ ಸೂಚನೆ ಕೊಟ್ಟಿದ್ರು, ಇದನ್ನು ಯಾವ ರೀತಿ ಎದುರಿಸಲಿಕ್ಕೆ ಜಿಲ್ಲಾಡಳಿತ ಸಜ್ಜಾಗಿದೆ, ತಾವು ಇದು ಮಾಡ್ತೀವಿ? ನೋಡಿ, ಈ ವರ್ಷ ಅತಿವೃಷ್ಟಿಯಿಂದ ನಮ್ಮ ಕಲ್ಯಾಣ ಕರ್ನಾಟಕದ ಜಿಲ್ಲೆಗಳಾಗಿರ್ತಕ್ಕಂಥ ಬೀದರ್ ಜಿಲ್ಲೆ ಆಗಿರ್ಬೋದು, ಕಲಬುರಗಿ ಜಿಲ್ಲೆ, ಯಾದಗಿರಿ ಜಿಲ್ಲೆ, ರಾಯಚೂರು ಜಿಲ್ಲೆ ಮತ್ತು ಬಿಜಾಪುರ ಜಿಲ್ಲೆ ಭಾಳಷ್ಟು ಅತಿವೃಷ್ಟಿಯಿಂದ ಭಾಳ ದೊಡ್ಡ ಪ್ರಮಾಣದಲ್ಲಿ ಹಾನಿಯಾಗಿದೆ. ಹಾಗಾಗಿ ಮೊನ್ನೆ ಪ್ರಿಯಾಂಕ್ ಅವರು ಕೂಡ ಒಂದು ಪ್ರವಾಸ ಮಾಡಿದರು. ನಾನು ನಿನ್ನೆ ಸೇಡಂ ತಾಲೂಕಿನ ಅನೇಕ ಹಳ್ಳಿಗಳಿಗೆ, ಅದು ಮಳಖೇಡ್ ಆಗಿರ್ಬೋದು, ಮೀನಾಬಾಳ ಆಗಿರ್ಬೋದು, ಆಮೇಲೆ ಕಾಚೂರು, ಎಡಗ, ಮುಗನೂರು, ಆಮೇಲೆ ತೆಲ್ಕೂರು, ಹಾಬಾಲ್ಟಿ, ಚಿಂಚೋಳಿ ತಾಲೂಕಿನ ಜಟ್ಟೂರು ಎಲ್ಲ ಗ್ರಾಮಗಳಿಗೆ ನಾನು ಭೇಟಿ ಕೊಟ್ಟು ಅಲ್ಲಿ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೀವಿ. ಎಲ್ಲೆಲ್ಲಿ ಅವಶ್ಯಕತೆ ಗಂಜಿ ಕೇಂದ್ರನೂ ಕೂಡ ಪ್ರಾರಂಭ ಮಾಡಿದ್ದೀವಿ. ಅದಲ್ಲದೆ ಈಗ ಒಂದು ನಿರ್ದೇಶನವನ್ನು ಕೂಡ ಕೊಟ್ಟಿದ್ದೀವಿ ಡೆಪ್ಟಿ ಕಮಿಷನರಿಗೆ. ಏನಂದರೆ ಒಂದು ಜಂಟಿ ಸರ್ವೆ ಮಾಡಬೇಕು. ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡೋಕ್ಕೆ ಹೇಳಿದ್ದೀವಿ. ನಾವು ಕಂದಾಯ ಸಚಿವರ ಜೊತೆನೂ ಮಾತಾಡಿದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಕಂದಾಯ ಸಚಿವರು ನಾಳೆ ಕಲಬುರಗಿಗೆ ಬರ್ತಾಯಿದ್ದಾರೆ ಮತ್ತು ಒಂದು ಏರಿಯಲ್ ಸರ್ವೆನೂ ಮಾಡ್ತಾರೆ, ಇಲ್ಲೊಂದು ಸಭೆನೂ ಕೂಡ ಮಾಡ್ತಾರೆ. ನಮ್ಮ ಸರ್ಕಾರ ರೈತರ ನೆರವಿಗೆ ಬರ್ತಕ್ಕಂಥ ಉದ್ದೇಶ ಇದೆ. ಯಾಕಂದರೆ ನಮ್ಮ ಸರ್ಕಾರ ರೈತರ ಪರವಾಗಿರ್ತಕ್ಕಂಥ ಸರ್ಕಾರ. ಹಾಗಾಗಿ ಸರ್ಕಾರ ಖಂಡಿತವಾಗಿ ಈ ಒಂದು ಪರಿಸ್ಥಿತಿಯನ್ನು ಎದುರಿಸಲಿಕ್ಕೆ ರೈತರ ಜೊತೆ ನಿಂತು ರೈತರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಪ್ರಯತ್ನ ನಾವು ಮಾಡ್ತೀವಿ. ಸರಿ, ನಾಳೆ ಮುಖ್ಯಮಂತ್ರಿಗಳು ಬರ್ತಿರ್ತಕ್ಕಂಥದ್ದು, ಎಷ್ಟು ಹಾನಿಯಾಗಿದೆ, ಯಾವ ರೀತಿ ಅವ್ರಿಗೆ ವರದಿ ಸಲ್ಲಿಸಲಿಕ್ಕೆ ಸಿದ್ಧತೆ ಮಾಡ್ಕೊಂಡಿರ್ತಕ್ಕಂಥದ್ದು? ನೋಡಿ, ಈಗಾಗಲೇ ಜಿಲ್ಲಾಡಳಿತ ಅದಕ್ಕೆ ತಯಾರಿ ಮಾಡ್ತಾ ಇದೆ. ಇವತ್ತು ಏನೇನು ಜಾಯಿಂಟ್ ಸರ್ವೆನೂ ಇನ್ನೂ ಸ್ವಲ್ಪ ಸಮಯ ಬೇಕಾಗುತ್ತೆ. ಹಾಗಾಗಿ ಇವತ್ತು ಒಂದು ಅಂದಾಜು ಒಂದು ಮಾಡಿದ್ದಾರೆ. ಡಿಟೇಲ್ ಜಾಯಿಂಟ್ ಸರ್ವೆ ಆದಮೇಲೆ ಅದು ರಿಪೋರ್ಟನ್ನು ಕೊಡ್ತಾರೆ. ಅದು ರಿಪೋರ್ಟ್ ಪ್ರಕಾರ ಪರಿಹಾರ ಕೊಡಲಿಕ್ಕೆ ನಮ್ಮ ಸರ್ಕಾರ ಪ್ರಯತ್ನ ಮಾಡ್ತದೆ. ಇದಿಷ್ಟು ಶರಣಪ್ರಕಾಶ್ ಪಾಟೀಲ್ ಮಾತಾಗಿರ್ತಕ್ಕಂಥದ್ದು. ನಾಳೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಏನು ಕಲಬುರಗಿಗೆ ಭೇಟಿ ಕೊಡ್ತಾರೆ, ಜೊತೆ ಅಧಿಕಾರಿಗಳ ಸಭೆ ಮಾಡಿ ಸೂಕ್ತ ಪರಿಹಾರದ ಒಂದು ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತಕ್ಕಂಥ ಮಾತನ್ನು ಅವ್ರು ಹೇಳ್ತಕ್ಕಂಥದ್ದು. ಕ್ಯಾಮ್ರಾಮನ್ ವಿಜಯ್ ಗಾಜರ್ ಜೊತೆ ಸಿದ್ದು ಸಾತಿಯಾಳ್, ಜಿ ಕನ್ನಡ ನ್ಯೂಸ್, ಕಲಬುರಗಿ.